ಸಚಿವ ರಾಮದಾಸ್ ವಿರುದ್ಧ ಶಂಕರಲಿಂಗೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಆಂತರಿಕ ಕಚ್ಚಾಟ ತಾರಕಕ್ಕೇರಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಬೇಕೆಂದು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕ ಶಂಕರಲಿಂಗೇಗೌಡ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದಂತಹ ಶಾಸಕ ಶಂಕರಲಿಂಗೇಗೌಡ ರಾಮದಾಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ರಾಮದಾಸ್ 5,000 ಕೋಟಿ ಅಕ್ರಮ ಆಸ್ತಿಯನ್ನ ಸಂಪಾದಿಸಿದ್ದಾರೆ. ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆದ್ರೆ ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿದ್ರು. ರಾಮದಾಸ್ ಮೈಸೂರಿನಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ರಾಮದಾಸ್ ಮತ್ತವರ ಕುಟುಂಬ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸಿದ್ದಾರೆ. ಇಂಥವರಿಗೆ ಇಲ್ಲಿ ಗೌರವ ಸಿಗ್ತಾ ಇದೆ ಅಂತ ಹೇಳಿದ್ರು. ಬಿಜೆಪಿಯಲ್ಲಿ ಮತ್ತೆ ಆಂತರಿಕ ಕಚ್ಚಾಟ ತಾರಕಕ್ಕೇರಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಶಂಕರಲಿಂಗೇಗೌಡರು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದಂತಹ ಶಾಸಕ ಶಂಕರಲಿಂಗೇಗೌಡ ರಾಮದಾಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಮದಾಸ್ಗೆ 5,000 ಕೋಟಿಗಿಂತಲೂ ಅಕ್ರಮ ಆಸ್ತಿ ಇದೆ. ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆದ್ರೆ ಮಾತ್ರ ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ರಾಮದಾಸ್ ಮೈಸೂರಿನಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ರಾಮದಾಸ್ ಮತ್ತವರ ಕುಟುಂಬ ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಅಂಥವರಿಗೆ ಇಲ್ಲಿ ಒಂದು ಗೌರವ ಸಿಗ್ತಾ ಇದೆ ಅಂತ ಆರೋಪಿಸಿದ್ರು. ಅಲ್ಲದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಡಿಯೂರಪ್ಪ ಕೂಡ ನನಗೆ ಮೋಸವನ್ನ ಮಾಡಿದ್ರು, ನನಗೂ ಕೂಡ ಮಂತ್ರಿ ಪದವಿ ಸಿಗಬೇಕು ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಉಸ್ತುವಾರಿ ತಗೊಂಡಿರ್ತಕ್ಕಂಥವರು ಎಲ್ಲಾ ಪಕ್ಷದವರು ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು. ಪಕ್ಷದ ಅಭಿವೃದ್ಧಿ ಮಾಡಲಿ, ಅದ್ರ ಬಗ್ಗೆ ನಾನು ಏನಿಲ್ಲ. ತಂದೆ ದೊಡ್ಡ ತಿಳ್ಕೊಂಡು ಇವನು ಕೆಳಮಟ್ಟದಿಂದ ಬಂದಿರತಕ್ಕಂಥ ಈ ವ್ಯಕ್ತಿ, ಇವನೇನು ದೊಡ್ಡ ಶ್ರೀಮಂತ ಅಲ್ಲ, ಇವತ್ತು ಕೋಟ್ಯಾಧಿಪತಿ. ಇವನು ಎಲ್ಲಿ ಬಂತು? ಇವನಿಗೆ 1,000 ಪುಟ ಇದೆ ಒಂದು ಲೆಕ್ಕ ಅದಕ್ಕೆ ಹಾಕಿದ್ರೆ. ರಾಮದಾಸನ್ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ಬರಿತಾ ಹೋದರೆ ಇಲ್ಲಿಂದ ಮೈಸೂರವರೆಗೂ ಬರ್ಕೋಬೋದು, ಅಷ್ಟಿದೆ. ನಾವೇನಾದರೂ ಕೂಡ ನನ್ನ ಲೋಕಾಯುಕ್ತ ತೆಗೆದ್ರೆ 5,000 ಕೋಟಿ ಬೆಲೆ ಬಾಳ್ತಾನೆ ಅವನು ಮಾಡಿರೋ ಅವ್ಯವಹಾರಗಳು ಅಷ್ಟಿದೆ. ಜನ ಹೇಳ್ತಾರೆ, ನಾನು ಹೇಳೋದಲ್ಲ, ಜನಮೇ ಹೇಳ್ತಾರೆ ಅಂತವನು. ಇವತ್ತು ಅವನು ಹೇಳ್ಬೇಕು ಅನ್ನೋದು ಬಿಡಿ, ಅದು ಹೇಳ್ಬಾರ್ದು. ಯಾರು ಮಾತಾಡಿಸೋದೇ ಇಲ್ಲ, ತಾನೇ ಸರ್ವ. ಹೌದು, ಅವನು 3 ಸಾರಿ ಅವನೆಲ್ಲೋ ಇದ್ದು ತಿರುಪೆ ಮಾಡ್ತಾ ಇದ್ದವನು. ಅವನಿಗೆ ನಮ್ಮಪ್ಪ ಮಂಡ್ಯದಲ್ಲಿ ದೊಡ್ಡ ಯಜಮಾನರ ಮಗ. ನಮ್ಮ 60 ಎಕರೆ ಗದ್ದೆ ಇದ್ರು, 1 ಎಕರೆ 150 ಕಬ್ಬು ಬೆಳೆದ ರೈತರ ಮಗ ನಾನು ವಿರೋಧ ಪಕ್ಷ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಗೌರವ ಕೊಡ್ತಿದ್ಮೇಲೆ ಸದಾನಂದ ಗೌಡರು ನಿಜವಾಗೂ ಒಳ್ಳೆ ವ್ಯಕ್ತಿತ್ವ ಇದೆ, ಮಾಡ್ಕೊಂಡು ಹೋಗ್ಲಿ. ಯಡಿಯೂರಪ್ಪನವ್ರು ನಮಗೇನೋ ಮೋಸ ಮಾಡಿದ್ರು ಮಾಡ್ಕೊಳ್ಳಿ ಬಿಡಿ, ಅವರು ಏನಾರ ಮಾಡ್ಕೊಳ್ಳಿ. ವರಿಷ್ಠ ಯಾರು ಕೇಳ್ತಾರೆ ನಮ್ಮನ್ನು? 11 ಜನ ಹೊರಗಡೆ ಬಂದು ತಗೊಂಡು ಸುಪ್ರೀಂ ಕೋರ್ಟ್ಗೆ ಗೆದ್ಕೆ ಬಂದ್ವಲ್ಲ, ವರಿಷ್ಠನ ಮಾತು ಕೇಳ್ಬಂಗಿದ್ರೆ ನಮಗೆ ಕೊಡಬೇಕಾಗಿತ್ತ? ನನ್ನ ಡಿಮ್ಯಾಂಡ್ ಏನೂ ಇಲ್ಲ. ನಮಗೂ ಕೂಡ ಪ್ರಾತಿನಿಧ್ಯ ಪಕ್ಷದಲ್ಲಿ ಇದ್ವಿ. ಅವ್ರ ತಮ್ಮ ಎಲ್ಲ ಸೇರಿಕೊಂಡು ಸುಮಾರು 3-4 ಸಾವಿರ ಎಕರೆ ಜಮೀನು ಮಾಡಿ ಸೈಟ್ಗಳು ಮಾಡಿ ಹಂಚಿ ಮಾಡ್ತಾ ಇದ್ದಾನೆ.
ನಾನು ನಿಂತ್ಕೊಂಡ್ರೆ ನಾನು ಯಾರಿಗೂ ಕೇರ್ ಮಾಡೋದು ಇಲ್ಲ. ನಾನು ಒಬ್ಬ ಪ್ರಬಲವಾದ ಗೌಡ, ಮಂಡ್ಯದ ಗೌಡ.